ಉಳ್ಳವರ ಬಳಿ ಇದ್ದಂತಹ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡೋದಕ್ಕೆ ಹೋಗಿ ಇಲ್ಲದವರಿಗೂ ಕೂಡ ಸರ್ಕಾರ ಶಾಕ್ ಅನ್ನು ಕೊಡ್ತಾ ಇದೆ. 60,000 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ಶಿಫ್ಟ್ ಆಗಿದೆ. ಸರ್ಕಾರದ ನಡೆಗೆ ಬೀದಿ ಪಾಲಾಗ್ತಾ ಇದ್ದಾರೆ ಬಡವರು. ಬಿಪಿಎಲ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಅನ್ನುವಂತಹ ಪ್ರಶ್ನೆ. ಹಾಗಾದ್ರೆ ಸರ್ಕಾರ ಎಡವಿದ್ದೆಲ್ಲಿ, ಏನು ಮಾಡಬೇಕಿತ್ತು? ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆ. ಉಳ್ಳವರ ಬಳಿ ಇದ್ದಂತಹ ಬಿಪಿಎಲ್ ಕಾರ್ಡ್ ಇಸ್ಕೊಂಡು ನಾವು ಇಲ್ಲದವರಿಗೆ ಕೊಡ್ತಾ ಇದೀವಿ ಅನ್ನೋ ಸರ್ಕಾರದ ವಾದ. ಹಾಗಾದ್ರೆ ಸರ್ಕಾರ ಎಡವಿದ್ದೆಲ್ಲಿ? ಪ್ರಮುಖವಾಗಿ ಮಾನದಂಡವಿಲ್ಲದೇನೆ ಬಿಪಿಎಲ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇರೋದೇ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಅದರ ಜೊತೆಗೆ ಬಿಪಿಎಲ್ ಪರಿಷ್ಕರಣೆಗೂ ಮುನ್ನ ಮಾನದಂಡವನ್ನು ಪ್ರಕಟಿಸಬೇಕಿತ್ತು, ಜನರಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಆಗಬೇಕಿತ್ತು, ಅದನ್ನು ಮಾಡಲಿಲ್ಲ. ಜೊತೆಗೆ ಟ್ಯಾಕ್ಸ್ ಪೇಯರ್ ಪರಿಗಣನೆಗೆ ತೆಗೆದುಕೊಳ್ಳದೆ ITR ಫೈಲ್ ಮಾಡಿದವರನ್ನು ಕೂಡ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ಕೂಡ ಸರ್ಕಾರದ ಟೆನ್ಷನ್ ಅನ್ನು ಜಾಸ್ತಿ ಮಾಡ್ತಾ ಇದೆ. ಅದರ ಜೊತೆಗೆ ಟ್ಯಾಕ್ಸ್ ಪಾವತಿದಾರರಲ್ಲದಿದ್ದರೂ ಕೂಡ ಕಡುಬಡವರ ಕಾರ್ಡುಗಳನ್ನು APLಗೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. BPL ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. IT GST ಪಾವತಿದಾರರ ಮಾಹಿತಿಯನ್ನು ಸಂಗ್ರಹ ಮಾಡುವಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ. ಅದರ ಜೊತೆಗೆ ಪಡಿತರ ಪರಿಷ್ಕರಣೆಯಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಬೇಕಾಬಿಟ್ಟಿಯಾಗಿ ಪರಿಷ್ಕರಣೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೇನೆ BPL ಪರಿಷ್ಕರಣೆ ಮಾಡಿದರೆ ಯಾವ ಸೌಲಭ್ಯ ಸಿಗಲ್ಲ ಅಂಥೇಳಿ ಸ್ಪಷ್ಟಪಡಿಸದೇ ಇರೋದು ಕೂಡ ಎಲ್ಲ ಗೊಂದಲಕ್ಕೂ ಕೂಡ ಕಾರಣವಾಗಿದೆ. ಹಾಗಾದರೆ ಸರ್ಕಾರ ಆ್ಯಕ್ಚುಲಿ ಮಾಡಬೇಕಾಗಿದ್ದು ಏನು, ಅದನ್ನು ಕೂಡ ನೋಡ್ತಾ ಹೋಗ್ಬಿಡೋಣ. ಅನ್ನಭಾಗ್ಯ ಯೋಜನೆಯ ಆರಂಭದಲ್ಲಿಯೇ ಕಾರ್ಡ್ ಪರಿಷ್ಕರಣೆಯ ಮಾಹಿತಿಯನ್ನು ಕೊಡಬೇಕಿತ್ತು, ಜನರಲ್ಲಿ ಆ ಕುರಿತಂತೆ ಅರಿವು ಮೂಡಿಸಬೇಕಿತ್ತು. ಪಡಿತರ ಪರಿಷ್ಕರಣೆಗೆ ಸರಿಯಾದ ಮಾನದಂಡವನ್ನು ರೂಪಿಸಬೇಕಿತ್ತು, ಅದನ್ನು ಮಾಡುವಲ್ಲೂ ಕೂಡ ಸರ್ಕಾರ ಎಡವಿರುವಂಥದ್ದು. ಅದರ ಜೊತೆಗೆ IT GST ಪೇಯರ್ ಬಗ್ಗೆ ಮಾಹಿತಿಯನ್ನು ಮೊದಲೇ ಸಂಗ್ರಹಿಸಿ ಅದಾದ ಮೇಲೆ ಪರಿಷ್ಕರಣೆ ಮಾಡುವಂತಹ ಕೆಲಸ ಆಗಬೇಕಿತ್ತು. APLಗೆ ಶಿಫ್ಟ್ ಮಾಡಿರುವಂತಹ ಕಡುಬಡವರ ಕಾರ್ಡ್ಗಳನ್ನು BPLನಲ್ಲಿಯೇ ಇರಿಸುವಂತಹ ಕೆಲಸವನ್ನು ಮಾಡಬೇಕಿತ್ತು. ಎಲ್ಲ ವಿಚಾರದಲ್ಲೂ ಕೂಡ ಸರ್ಕಾರ ಎಡವಿದೆ. ಹಾಗಾಗಿಯೇ ಹೊಸ ಪದ್ಧತಿ ಎದುರಾಗಿರುವಂಥದ್ದು.